ನೋಡಿ ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಮತ್ತು ಹುರಿದಿಟ್ಟಿರೋ ಕಡಲೆ ಬೀಜ ಇದೆ. ಇದನ್ನು ನೀಟಾಗಿ ಹುರ್ಕೊಬೇಕು, ಇಲ್ಲಾಂದರೆ ಬೇಗ ಹಾಳಾಗುತ್ತೆ. ಹಿಂಗೆ ಅಂದಾಗ ಬ್ರೇಕ್ ಆಗಬೇಕು, ಆ ಥರ ಹುರ್ಕೋಬೇಕು. ಈಗ ಇದಕ್ಕೆ ನಾವು ಏನು ಹುರಿದಿಟ್ಕೊಂಡಿದ್ದೀವಲ್ಲ ಆ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ಳೋಣ. ಈ ಸಿಪ್ಪೆ ಮಾತ್ರ ತೆಗಿಬೇಡಿ, ಹಾಗೆ ಹಾಕ್ಕೊಳ್ಳಿ, ಅದರಲ್ಲೇ ಜಾಸ್ತಿ ಪ್ರೋಟೀನ್ ಸಿಗೋದು. ಈಗ 1 ಕಪ್ಪಷ್ಟು ಹುರಿದಿಟ್ಟಿದ್ದೀನಿ. ಇದು ಸಹ ನೀವು ನೋಡ್ಬೋದು, ಈ ಥರ ಬ್ರೇಕ್ ಆಗಬೇಕು. ಹಸಿದು ಹಾಕಬಾರ್ದು, ಹುರಿದಿರೋ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಇದಕ್ಕೆ ಒಂದೆರಡು ಜಜ್ಜಿ ಇಟ್ಟಿರೋ 2 ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪುಡಿನ ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಪುಡಿ ಪುಡಿ ಮಾಡಿರೋ ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜನ ಜೀರಿಗೆನೇ ಹಾಕ್ಕೊತಾರೆ, ಬಟ್ ಅದು ಗ್ರೈಂಡ್ ಮಾಡುವಾಗ ನೀಟಾಗಿ ಮಿಕ್ಸ್ ಆಗಲ್ಲ ಅಂತ ನಾನು ಪುಡಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಖಾರನ ಸಹ ಸೇರಿಸ್ಕೊಳ್ಳೋಣ. ಇದು ಅಷ್ಟೇ ಮನೇಲಿ ಮಾಡಿ, ಒಬ್ಬೊಬ್ಬರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾರೆ, ಬಟ್ ನೀಟಾಗಿ ಅದು ಪುಡಿ ಆಗೋಲ್ಲ. ಸೊ ಮನೆಯಲ್ಲೇ ಮಾಡಿಟ್ಟಿರೋ ಅಚ್ಕಾರದ ಪುಡಿ, ಅಂದರೆ ಬರೀ ಮೆಣಸಿನ್ಕಾಯಿನ ಒಣಗಿಸಿ ಬಿಡಿಸಿರೋ ಪುಡಿ, ಮೀಲ್ ಮಾಡಿಸಿರೋದು. ನಮಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಬೇಕು. ಖಾರ ಸಾಕು. ಇದನ್ನೆಲ್ಲ ಸೇರಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವೀಗ ನೋಡ್ತಿರಬಹುದು, ಒಳ್ಳೆ ಶೇಂಗಾ ಪುಡಿ ರೆಡಿಯಾಗಿದೆ. ನೀವು ರುಬ್ಬೇಕಾದ್ರೆ ಈ ಥರ ಸ್ವಲ್ಪ ಗಂಟು ಬರುತ್ತೆ, ಏನಕ್ಕೆ ಅಂದರೆ ಇದರಲ್ಲಿ ಜಿಡ್ಡಿನಾಂಶ ಇರುತ್ತೆ ಅಲ್ವಾ, ಅದಕ್ಕೆ. ಬಟ್ ನೀವು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದನ್ನು ಈ ಥರ ಸ್ವಲ್ಪ ತರಿಯಾಗಿ ರುಬ್ಬಬೇಕು, ತುಂಬ ಸ್ಮೂತ್ ಪೇಸ್ಟ್ ಥರ ಮಾಡಬಾರ್ದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದು ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ, ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೆ ಸಹ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.